ಎಲ್ರಿಗೂ ಕೂಡ ನಮಸ್ಕಾರ. ಅಭಿಮನ್ಯುವಿನ ಭದ್ರಕೋಟೆಯಲ್ಲಿ ಈಗ ಗಜೇಂದ್ರ ಎಂಟ್ರಿ ಕೊಟ್ಟಾಗಿದೆ. ತಾವೆಲ್ಲರೂ ಕೂಡ ನೋಡ್ತಿರ್ಬೋದು. ಗಜೇಂದ್ರ ಸಹ ಮೊನ್ನೆ ತಾನೇ ಬಂದ. ಗಜೇಂದ್ರನ ಈಗ ಆಲ್ಮೋಸ್ಟ್ ಎಲ್ಲ ಬಂದಂಥ ಪ್ರವಾಸಿಗರು ಸಹ ಬಂದು ಗಜೇಂದ್ರನ ನೋಡ್ಬೋದು. ಈಗ ಸರ್ಕಲ್ನಲ್ಲಿ ನಿಲ್ಸಿದ್ದಾರೆ. ಪ್ರತಿಯೊಂದು ಆನೆಗಳ ಜೊತೆ ಈಗ ಗಜೇಂದ್ರ ಸಹ ಸರ್ಕಲ್ನಲ್ಲಿ ನಿಂತಿದ್ದಾನೆ. ಮತ್ತು ಗಜೇಂದ್ರ ಶ್ರೀಕಂಠ ಇನ್ಮೇಲೆ ಮತ್ತಿಗೋಡ್ಗೆ ಒಂದು ಕಳೆ ಬಂದಿದೆ. ಯಾಕೆಂದರೆ ಒಂದು ಸೀನಿಯರ್ ಮೋಸ್ಟ್ ಎಲಿಫೆಂಟ್ ನಮ್ಮ ಸ್ಪೀಡ್ ಕಿಂಗ್ ಗಜೇಂದ್ರ ಮತ್ತಿಗೋಡ್ಗೆ ಬಂದಾಗಿದೆ. ತುಂಬ ಜನರ ಒಂದು ಆಸೆಯಾಗಿತ್ತು. ಮತ್ತು ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಸಹ ಒಂದು ಮನವಿಗೆ ಮತ್ತು ಅಭಿಮಾನಿಗಳಿಗೆ ಒಂದು ಸ್ಪಂದಿಸಿ ಆನೆ ಪ್ರೇಮಿಗಳು ಏನು ಮನವಿಯನ್ನು ಕೊಟ್ಟಿದ್ದರು ಅವ್ರಿಗೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗುವಂತೆ ಗಜೇಂದ್ರ ಆನೆಯನ್ನು ಎಲ್ಲ ಪ್ರವಾಸಿಗರು ಬಂದು ಇನ್ಮೇಲೆ ನೋಡ್ಬೋದು. ಬೂದಿ ಪಡ್ಗಗೆ ಹೋಗೋದಂಥ ಟೈಮ್ನಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ಆರಾಮಾಗಿ ಎಲ್ಲ ಪ್ರವಾಸಿಗರು ಬರ್ಬೋದು. ಮತ್ತಿಗೋಡು ಕ್ಯಾಂಪ್ಗೆ ಏನು ಗೋಣಿಕೊಪ್ಪ ರೋಡ್ ಇದೆ, ಸೊ ಆರಾಮಾಗಿ ಬಂದು ನಮ್ಮ ಗಜೇಂದ್ರ ಆನೆಯನ್ನು ವೀಕ್ಷಣೆಯನ್ನು ಮಾಡ್ಬೋದು. ಎಸ್, ದ ವೆಯ್ಟ್ ಈಸ್ ಓವರ್ ಅನ್ಬೋದು. ಯಾಕೆಂದ್ರೆ ತುಂಬಾ ಜನ ಸಹ ವೆಯ್ಟ್ ಮಾಡ್ತಾ ಇದ್ರು ಗಜೇಂದ್ರನನ್ನ ನೋಡ್ಬೇಕು, ಮತ್ತೆ ಯಾವಾಗ ಮತ್ತಿಗೋಡು ಕ್ಯಾಂಪ್ಗೆ ಬರ್ತಾನೆ ಅಂತ. ನೋಡಿ, ಈಗ 2 ತಿಂಗಳಾಗಿದೆ ಅಷ್ಟೇನೆ. ಮತ್ತಿಗೋಡು ಕ್ಯಾಂಪ್ಗೆ ಆಲ್ಮೋಸ್ಟ್ ಎಲ್ಲ ಪ್ರವಾಸಿಗರು ಯಾರ್ಯಾರೆಲ್ಲ ಬರ್ತಾರೆ ಅವರು ಎಲ್ಲರೂ ಕೂಡ ಆರಾಮಾಗಿ ನೋಡ್ಬೋದು. ನಿನ್ನೆಯಿಂದ ಕ್ಯಾಂಪ್ ಸರ್ಕಲ್ ನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಆರಾಮಾಗಿ ಎಲ್ರು ಕೂಡ ಬಂದು ನೋಡಿ ಖುಷಿ ಪಡ್ಬೋದು. ಗಜೇಂದ್ರನಿಗೆ ಫ್ಯಾನ್ಸ್ ತುಂಬಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಬಹಳಷ್ಟು ಸೆನ್ಸೇಷನ್ ಮತ್ತೆ ಟಾಕ್ ಆಗಿದ್ದು ಯಾಕೆ ಅಂದ್ರೆ ಬೂದಿ ಪಡಗದಲ್ಲಿ ಒಂಟಿಯಾಗಿದ್ದಾನೆ ಅಂತ ಹಲವಾರು ಆನೆ ಪ್ರೇಮಿಗಳು, ಪರಿಸರವಾದಿಗಳು ಸಹ ವಾಯ್ಸ್ ರೈಸ್ ಮಾಡಿದ್ರು. ಅಟ್ಲೀಸ್ಟ್ ಯಾಕೆಂದ್ರೆ ಈಗ ನಮ್ಮ ಗಜೇಂದ್ರ ಆನೆಗೆ 64 ವರ್ಷ ಆಗಿದೆ. ಈ ಒಂದು ಟೈಮ್ ನಲ್ಲಿ ಒಂಟಿಯಾಗಿರೋದು ಬೇಡ, ಆರಾಮಾಗಿ ಬೇರೆ ಆನೆಗಳ ಜೊತೆ ಆರಾಮಾಗಿ ಒಂದು ಒಳ್ಳೆ ಕ್ಯಾಂಪ್ ನಲ್ಲಿ ಎಲ್ಲ ಆನೆಗಳ ಜೊತೆ ಬೆರೆಯಲ್ಲಿ ಇರಲಿ ಅಂತ ಕೂಡ ಒಂದು ಜನರು ಕೂಡ ಬಯಸ್ತಾ ಇದ್ರು. ಸೊ ಹೀಗಾಗಿ ಅರಣ್ಯ ಸಚಿವರು ಆದಂತ ಈಶ್ವರ್ ಖಂಡ್ರೆ ಅವರಿಗೆ ಮನವಿಯನ್ನ ಸಲ್ಲಿಸಿರ್ತಾರೆ. ಅದೇ ರೀತಿ ಮನವಿಯನ್ನ ಸ್ವೀಕರಿಸಿದಂತ ಅರಣ್ಯ ಸಚಿವರು ಆದೇಶನ ಹೊರಡಿಸ್ತಾರೆ, ಬೂದಿ ಪಡಗದಿಂದ ಮತ್ತಿಗೋಡು ಕ್ಯಾಂಪ್ಗೆ ಆನೆಯನ್ನ ಸ್ಥಳಾಂತರ ಮಾಡಿ ಅಂತ. ಅದೇ ರೀತಿ ಮೊನ್ನೆ ಅಫಿಷಿಯಲ್ ಆಗಿ ಬೂದಿ ಪಡಗದಿಂದ ಮತ್ತಿಗೋಡು ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ. ನಿನ್ನೆಯಿಂದ ಸರ್ಕಲ್ ನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ ಆನೆ. ವಯಸ್ಸಾಗಿದೆ ಅನ್ನೋದು ಬಿಟ್ರೆ ಅದೇ ಒಂದು ಗಜ ಗಾಂಭೀರ್ಯ ಆಗಿರ್ಬೋದು, ಗತ್ತು ಮತ್ತೆ ದಂತ ಬಹಳಷ್ಟು ಆಕರ್ಷಣೆ. ತುಂಬಾ ಜನ ನೋಡಿರಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಬೂದಿ ಪಡಗದಲ್ಲೆಲ್ಲ ಎಂಟ್ರಿ ಇರೋದಿಲ್ಲ. ಸೊ ಇಲ್ಲಿ ಆರಾಮಾಗಿ ಟಿಕೆಟ್ ತಗೊಂಡು ಬಂದು ಆರಾಮಾಗಿ ಸರ್ಕಲ್ ನಲ್ಲಿ ನಿಂತಿರುತ್ತೆ, ನೋಡ್ಬೋದು. ಈಗ ಅಭಿಮನ್ಯುವಿನ ಭದ್ರಕೋಟೆಯಲ್ಲಿ ನಮ್ಮ ಗಜೇಂದ್ರ ಇರುವಂತದ್ದು ಸ್ಪೀಡ್ ಕಿಂಗ್. ಈತನ ಒಂದು ಸ್ಟೋರಿ ಎಲ್ಲ ಹಿರಿಯ ಅಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳೆಲ್ಲ ತಿಳಿಸ್ತಾರಲ್ಲ, ಬಹಳನೇ ರೋಚಕವಾಗಿ ಈತನ ಒಂದು ಕಾರ್ಯಾಚರಣೆ. ಈತನೇ ಕಾಡಾನೆಗಳನ್ನ ಕಟ್ಟಂತ ಟೈಮಲ್ಲಿ ಎಳ್ಕೊಂಡ್ ಬರೋದು, ಮತ್ತೆ ಈ ಒಂದು ಆನೆ ಮೇಲೆ ಸಹ ಹೋಗಿ ಡಾಟನ ಮಾಡಿರುವಂತದ್ದು ಆಗಿರ್ಬೋದು. ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಾಚರಣೆ ಗಜೇಂದ್ರ ಸಹ ಮಾಡಿದ್ದಾನೆ. ಅದೆಲ್ಲವನ್ನೂ ಕೂಡ ಈಗ ಹೊತ್ತಿಗೂ ಕೂಡ ಅಧಿಕಾರಿಗಳು ನೆನ್ಪು ಮಾಡ್ಕೋತಾರೆ. ಸಾಧು ಆಗಿದ್ದಾನೆ ಗಜೇಂದ್ರ ಆನೆ. ಸದ್ಯಕ್ಕೆ ಆರಾಮಾಗಿ ಕ್ಯಾಂಪ್ ನಲ್ಲಿ ಇದ್ದಾನೆ. ಪ್ರವಾಸಿಗರು ನೋಡ್ಬೋದು ಆರಾಮಾಗಿ. ಎಲ್ರು ಪ್ರವಾಸಿಗರು ಅಂದ್ರೆ ಯಾರ್ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಎಲ್ರಿಗೂ ಕೂಡ ಕಾಣ ಸಿಗ್ತಾನೆ ಗಜೇಂದ್ರ ಆನೆ. ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಮಸ್ಟ್ ವಿಸಿಟ್ ಅನ್ಬೋದು. ಈಗ ಕಾರ್ಯಾಚರಣೆ ಏನು ಕೂಡ ಇಲ್ಲ, ಎಲ್ಲಾ ಆನೆಗಳು ಕ್ಯಾಂಪ್ ನಲ್ಲೇ ಇದಾವೆ. ಅಭಿಮನ್ಯು ಕಾಣಿಸೋದಿಲ್ಲ, ಯಾಕಂದ್ರೆ ಸರ್ಕಲ್ ನಲ್ಲಿ ನಿಲ್ಸೋದಿಲ್ಲ ಅಭಿಮನ್ಯುನ ಮದ ಇರುವಂತ ಕಾರಣ. ಇನ್ನುಳಿದಂತೆ ನಮ್ಮ ಶ್ರೀಕಂಠ ಆನೆ ನೋಡ್ಬೋದು, ದಸರಾ ಆನೆ. ಅದೇ ರೀತಿ ನಮ್ಮ ಕರ್ನಾಟಕ ಭೀಮಾ ಆನೆ ಸಹ ಇರುತ್ತೆ, ಅದನ್ನು ಕೂಡ ನೋಡ್ಬೋದು. ಇನ್ನು ನಮ್ಮ ಸರಳ ಆನೆ, ಹೆಣ್ಣಾನೆ, ಭೀಮನಕಟ್ಟೆಯ ಅಲ್ಲಿದ್ದಂತ ಆನೆ ಇಲ್ಲಿ ಮತ್ತಿಗೋಡಿಗೆ ಬಂದಿದೆ, ಅದನ್ನು ನೋಡ್ಬೋದು. ಮತ್ತೆ ಇನ್ನು ನಮ್ಮ ವರಲಕ್ಷ್ಮಿ ಆನೆ ನೋಡ್ಬೋದು, ಚಾಮುಂಡೇಶ್ವರಿ, ಭುವನೇಶ್ವರಿ ಸೇರಿದಂತೆ ಸಾರಮಾಟಿನಲ್ಲಿ ಸ್ಪಾರ್ಥ ಆನೆ ನೋಡ್ಬೋದು. ಮತ್ತೆ ರಾಮನಗರ ಭಾಗದಲ್ಲಿ ಹಿಡಿದಂತ ದೇವೇಂದ್ರ ಆನೆಯನ್ನು ನೋಡ್ಬೋದು. ಸೊ ರೀತಿ ಒಳ್ಳೊಳ್ಳೆ ಆನೆಗಳಿದಾವೆ. ಕೆಲವೊಂದು ಟೈಮಲ್ಲಿ ಕಾಡಿಗೆ ಏನಾದ್ರು ಸೊಪ್ಪು ತರಕ್ಕೆಲ್ಲರೂ ಹೋಗಿದ್ರೆ ಕಾಣಿಸುತ್ತೆ, ಸರ್ಕಲ್ಗೆ ಕರ್ಕೊಂಡ್ ಬರೋದಿಲ್ಲ. ಇನ್ನು ಆಲ್ಮೋಸ್ಟ್ ಬಹುತೇಕ ಈ ಶ್ರೀಕಂಠ, ಭೀಮಾ ಮತ್ತೆ ಹೆಣ್ಣಾನೆಗಳು ಎಲ್ಲವೂ ಕೂಡ ಕ್ಯಾಂಪ್ಗೆ ಬರ್ತವೆ. ಅದೇ ರೀತಿ ಈಗ ಗಜೇಂದ್ರನೆಲ್ಲೂ ಕೂಡ ಬಹುಶಃ ಯಾಕೆಂದ್ರೆ ಏಜ್ ಆಗಿದೆಯಲ್ಲ, ಕಾಡಿಗೆ ಎಲ್ಲೂ ಕೂಡ ಬಿಡೋದಿಲ್ಲ. ಮತ್ತೆ ಈಗ ಅಲ್ಲಿಗೆ ಹೊಸ ಜಾಗ ಆದಂತ ಕಾರಣ ಬಹುಶಃ ಎಲ್ಲೂ ಕೂಡ ಬಿಡೋದಿಲ್ಲ ಅನ್ಸುತ್ತೆ. ಮನೆ ಹತ್ರನೇ ಕಟ್ಟಾಕೊಂಡು ಅಲ್ಲೇ ಮೇವ್ ತಂದ್ಕೊಳ್ಬಹುದು. ಸರ್ಕಲ್ ನಲ್ಲಿ ಆಸ್ ಇಟ್ ಇಸ್ ಡೈಲಿ ಬೆಳಿಗ್ಗೆ ಮತ್ತೆ ಸಂಜೆ ಇರುತ್ತೆ. ಪ್ರವಾಸಿಗರು ಯಾರ್ಯಾರು ಇರ್ತೀರಾ ಎಲ್ಲರೂ ಕೂಡ ಹೋಗಿ ನೋಡಿ ಆರಾಮಾಗಿ ಫ್ರೀಯನ್ನ ಮಾಡ್ಕೊಂಡು. ಏನ್ ಟಿಕೆಟ್ ಇರುತ್ತೆ, 100 ರೂಪಾಯಿ ಟಿಕೆಟ್ ದೊಡ್ಡವರಿಗೆ, ಚಿಕ್ಕವರಿಗೆ 50 ರೂಪಾಯಿ ಇರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 ರಿಂದ 10:30, ಇನ್ನ ಸಂಜೆ ಆಸ್ ಇಟ್ ಈಸ್ 4 ಗಂಟೆಯಿಂದ 5:30 ಆಗುತ್ತೆ. ಆರಾಮಾಗಿ ನೋಡ್ಬೋದು. ಒಟ್ಟಾರೆ ಜನರು ಕೂಡ ಈಗ ಇನ್ಮೇಲೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಮತ್ತಿಗೋಡಿಗೆ ಹೋದವ್ರಿಗೆ. ಯಾಕೆಂದ್ರೆ ಒಂದು ಮತ್ತಿಗೋಡು ಕ್ಯಾಂಪ್ ನಲ್ಲಿ ಒಂದು ಸೀನಿಯರ್ ಮೋಸ್ಟ್ ಓಜಿ ಕಿಂಗ್ ಗಜೇಂದ್ರ ದಸರಾ ಆನೆ ಇದೆ ಅಂದ್ರೆ ಎಲ್ರಿಗೂ ಕೂಡ ಒಂದು ಖುಷಿ ಪಡುವಂತ ವಿಚಾರ, ಪ್ರೌಡ್ ಫೀಲಿಂಗ್ ವಿಚಾರನೆ. ಅಧಿಕಾರಿಗಳು ಖುಷಿ ಪಡ್ತಾರೆ. ಮತ್ತೆ ಇವತ್ತು ಕೂಡ ಅಷ್ಟೇನೆ ಗಜೇಂದ್ರ ಆನೆಗೆ ಪೂಜೆ ಮಾಡಿದಂತ ಮೈಸೂರಿನ ಆನೆ ಅರ್ಚಕರು ಅಂತಾನೆ ಪ್ರಸಿದ್ಧಿಯಾಗಿರುವಂತ ಪ್ರಹ್ಲಾದ್
ಗುರೂಜಿಗಳು ಪ್ರಹ್ಲಾದ್ ಜೋಶಿ ಅಂತಾರೆ, ಪ್ರಹ್ಲಾದ್ ಗುರೂಜಿಗಳು ಸಹ ಬಂದು ಆನೆಯನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಯಾಕೆಂದ್ರೆ ಗಜೇಂದ್ರ ಆನೆ ದಸರಾಗೆ ಬಂದಂತ ಟೈಮಲ್ಲಿ ಬರ್ತಿದಂತ ಟೈಮಲ್ಲೆಲ್ಲ ಈ ಅರ್ಚಕರೇ ಪೂಜೆನ ಮಾಡ್ತಾ ಇದ್ದಿದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಬಹಳನೇ ಖುಷಿ ಆಯ್ತು ಈ ಒಂದು ಆನೆಯನ್ನ ನೋಡಿ. ಸಖತ್ತಾಗಿ ಇದಾನೆ ಅಂತ ಕೂಡ ಹೇಳಿದ್ರು. ಆಗ ಇನ್ನಷ್ಟು ಬಲಶಾಲಿ ಆಗಿದ್ದಂತೆ, ಒಳ್ಳೆ ಇನ್ನಷ್ಟು ದಪ್ಪ ಎಲ್ಲ ಇದ್ದ. ಈಗ ವಯಸ್ಸಾಗಿದ್ದಿಲ್ಲ, ಹೇಗಿದ್ರು ತೂಕ ಕಡಿಮೆ ಆಗಿರುತ್ತೆ. ನೋಡಿ ಒಟ್ಟಾರೆ ಖುಷಿ ಪಟ್ಟಿದ್ದಾರೆ. ಈಗ ಸ್ವಾಮಿಗಳೇ ನಮಸ್ತೆ. ನಮಸ್ಕಾರ, ಒಳ್ಳೇದಾಗ್ಲಿ. ಅದೇ ಗಜೇಂದ್ರ ಬಂದ ತಕ್ಷಣ ನೀವು ನೋಡಕ್ ಬಂದಿದ್ದೀರಾ? ಸುಮಾರು ವರ್ಷ ಆಯ್ತು ನೀವು ನೋಡಿ ಗಜೇಂದ್ರನ. ನಮ್ಮ ಹಳೆ ಆನೆ ಅಲ್ವಾ? ಹಾಂ, ಈಗ ಒಂದು ಕ್ಯಾಂಪ್ ಒಂದು ಕಳೆ ಬಂದಿದೆ. ನಮ್ಮ ಹಳೆ ಆನೆ ಸುಸ್ತಾನಕ್ಕೆ ಬಂದಿದೆ. ಅವಾಗ ಹೊರಟಿ ಇದ್ದ. ಈಗ ಅವ್ರ ಸ್ನೇಹಿತರುಗಳು, ಅಣ್ಣ ತಮ್ಮ ಎಲ್ಲರೂ ಜೊತೆಗಿದ್ದಾರೆ. ಅದೊಂಥರ ಖುಷಿ. ಆನೆ ನೋಡೋಕ್ಕೋಸ್ಕರನೇ ಓಡಿ ಬಂದಿದ್ದೀವಿ. ಬೆಳಗ್ಗೆನೇ ಇಲ್ಲಿರುತ್ತಿದ್ದೆ ಓಡಿ ಬಂದಿದ್ದೀವಿ ನಮ್ಮ ಆನೆ ನೋಡಬೇಕು. ಯಾವ ಥರ ಅನಿಸ್ತು ನಿಮಗೆ ನಿಮ್ಮ ಗಜೇಂದ್ರನ್ ನೋಡಿ? ತುಂಬ ಖುಷಿ ಆಯಿತು. ಅವಾಗಿರೋ ದಪ್ಪ ಆಗಿದ್ದ, ಈಗ ನಂತರ ಸಣ್ಣಾಗಿ ಹೋಗಿದ್ದಾನೆ. ಒಳ್ಳೆ ಗಾಂಭೀರ್ಯ, ಯಾವುದೇ ಥರ ಗಲಾಟೆ ಇಲ್ಲ. ತುಂಬ ಸಂತೋಷ ಆಗಿದೆ ಇವತ್ತು ನೋಡಿ. ಇದು ನೋಡೋಕ್ಕೋಸ್ಕರನೇ ನಾನು ಬಂದೆ. ಸುಮಾರು ಈಗ ಒಂದೊಂದು 65-66 ವರ್ಷ ಇರ್ಬೋದು ಗಜೇಂದ್ರನ್ಗೆ. ಪ್ರತಿ ವರ್ಷ ನೋಡ್ತಿದ್ರಿ ಆನೆನ, ಈಗ ತುಂಬ ವರ್ಷಗಳ ಬಳಿಕ ನೋಡ್ತಿದ್ದೀರಾ. ಅದೇ ತುಂಬ ಖುಷಿ ಆಗ್ತಾ ಇದೆ. ಅದು ನೋಡ್ತಿರೋದೇ ತುಂಬ ಖುಷಿ. ಆಯ್ತಾರ ಅದನ್ನು ಅಷ್ಟಕ್ಕೆ ಸ್ಟಾರ್ಟಿಂಗ್ ಅದೇ ಪೂಜೆ ಮಾಡ್ತಿರಲ್ಲ, ಏನು ಹೇಳ್ತೀರಾ ಹೇಳಿ? ಮಾಡಬೇಕಾದ್ರೆ ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಮನೆಗಳೆಲ್ಲ ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆಗಳನ್ನ ಮಾಡ್ತೀವಿ. ಗಜಪಯಣದಿಂದ ನಿಮ್ಮ ಸ್ಟಾರ್ಟ್ ಆಗುತ್ತೆ ನೋಡಿ. 18 ವರ್ಷ ಆಗಿತ್ತು ನೋಡಿ. ಈಗ ಬಂದಿದ್ದು ಒಂಥರ ಖುಷಿ ಆಗಿದೆ. ಇದು ನೋಡೋಕ್ಕೋಸ್ಕರ ಬಂದಿದ್ದೀವಿ. ನೀವು ಅಲ್ಲಿ ದೇವಸ್ಥಾನದಲ್ಲಿ ಬ್ಯುಸಿ ಇದ್ರು ಕೂಡ ಇವತ್ತು ಬಿಡು ಮಾಡ್ಕೊ ಬಂದಿದ್ದೀರಾ. ಹುಣ್ಣಿಮೆ ಪೂಜೆ ಅಂದರೆ ಬೇರೆಯವ್ರನ್ನೆಲ್ಲ ವಹಿಸಿ ನಮ್ಮ ಮನೆಗೋಸ್ಕರ ಬಂದಿದ್ದೀವಿ. ಯಾವ ಇಸ್ವಿಯಿಂದ ನೋಡ್ತಾ ಇದ್ದೀರಿ ಗಜೇಂದ್ರನ ನೀವು? ನಾನು ಆ್ಯಕ್ಚುಲಿ 98ರಿಂದನೂ ಆನೆಗಳನ್ನ ಪೂಜೆ ಮಾಡ್ತೀನಿ. ಎಲ್ಲ ಆನೆಗಳು ಇದನ್ನು ಬಂದಾಗಲಿಂದಲೂ ಪೂಜೆ ಮಾಡ್ತಾಯಿದ್ದೀನಿ. ಒಂದು 15 ವರ್ಷ ಅಂತೂ ಇದಕ್ಕೆ ಪೂಜೆ ಮಾಡಿದ್ದೀನಿ. ಅವಾಗ ಕೆಲವು ಕಾರಣಾಂತರದಿಂದ ಕೆಲವು ಸರಿ ಗಲಾಟೆಗಳಾಗಿ ಸ್ವಲ್ಪ ಕೆಟ್ಟ ಹೆಸರು ತೊಗೊಂಡ. ಈಗ ಸಂತೋಷವಾಗಿದ್ದಾನೆ. ಮತ್ತೆ ತವ್ರ ಮನೆಗೆ ಬಂದಂಗೆ ಆನೆ ಬಂದಿದೆ. ತುಂಬ ಖುಷಿ ಆಗಿದೆ. ಅಭಿಮನ್ಯು ನೋಡಿ ಗಜೇಂದ್ರನೇ ಬಂದ ಆರಾಮಾಗಿ. ಸೂಪರ್ ಆಗಿ ಕ್ಯಾಂಪಲ್ಲಿ ಈ ಒಂದು ಆನೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ನೋಡಿ. ಗಜೇಂದ್ರ ಆನೆ ಮತ್ತಿಗೋಡು ಕ್ಯಾಂಪ್ನಲ್ಲಿ ಬಿಂದಾಸಾಗಿ ಆನೆ, ಸ್ಪೀಡ್ ವಾಕರ್, ಭಾರಿ ಸ್ಪೀಡಾಗಿ ನಡೀತಾನೆ.